ಸ್ನೇಹಿತರೆ, ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನೀವು ಕೇಳೇ ಇರ್ತೀರಾ. ಆದ್ರೆ ಆ ಒಂದು ಯಾವ ರೀತಿಯಾಗಿ ಆ ಒಂದು ಖಾತೆನ ಮಾಡಿಸ್ಬೇಕಾಗುತ್ತೆ, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಮತ್ತೆ ಆ ಒಂದು ಹೆಣ್ಣು ಮಗುವಿಗೆ ಎಷ್ಟು ವಯಸ್ಸಿನ ಒಳಗಾಗಿ ಆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಒಂದು ಖಾತೆನ ಮಾಡಿಸ್ಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ನಮ್ಮ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ ಯಾವಾಗ್ಲೂ ಕೂಡ ಒಳ್ಳೆಯ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಾಗಿರ್ಬೋದು, ಮತ್ತೆ ನ್ಯೂಸ್ ಅಪ್ಡೇಟ್ ಆಗಿರ್ಬೋದು, ಮತ್ತೆ ಈ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಈ ಒಂದು ಗೌರ್ಮೆಂಟ್ ಸ್ಕೀಮ್ಗಳೇನಿದೆ ಇದ್ರ ಬಗ್ಗೆ ನಾವು ವಿಡಿಯೋನ ಮಾಡ್ತಾ ಇರ್ತೀವಿ. ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಬರೋದಾದ್ರೆ, ನೀವು ಈ ಒಂದು ಹೆಣ್ಣು ಮಗುವಿಗೆ 10 ವರ್ಷದಿಂದ ಒಳಗಿರುವಂತ ಒಂದು ಹೆಣ್ಣು ಮಗುವಿಗೆ ನೀವು ಆ ಒಂದು ಖಾತೆನ ಮಾಡಿಸ್ಬೇಕಾಗುತ್ತೆ, ಒಂದು ಸುಕನ್ಯಾ ಸಮೃದ್ಧಿ ಖಾತೆನ ಮಾಡಿಸ್ಬೇಕಾಗುತ್ತೆ. ಈ ಒಂದು ಖಾತೆನ ಎಲ್ಲಿ ಮಾಡಿಸ್ಬೇಕಾಗುತ್ತೆ ಅಂದ್ರೆ, ನೀವು ನಿಮ್ಮ ಒಂದು ಹತ್ತಿರದ ಒಂದು ಅಂಚೆ ಕಚೇರಿಯಲ್ಲಿ ಅಂದ್ರೆ ಈ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ನೀವು ಆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಒಂದು ಖಾತೆನ ಮಾಡಿಸ್ಬೇಕಾಗುತ್ತೆ. ಅದಾದ ನಂತರದಲ್ಲಿ ಸ್ನೇಹಿತರೆ, ನಿಮ್ಗೆ 250 ರೂಪಾಯಿಯಿಂದ ಹಿಡಿದು ನೀವು 1.5 ಲಕ್ಷದವರೆಗೂ ಕೂಡ ಒಂದು ವರ್ಷಕ್ಕೆ 250 ರೂಪಾಯಿಯಿಂದ ಅಂದ್ರೆ ಕನಿಷ್ಠವಾಗಿ 250 ರೂಪಾಯಿ, ಗರಿಷ್ಠವಾಗಿ 1.5 ಲಕ್ಷ ತನಕನೂ ಕೂಡ ಆ ಒಂದು ಅಕೌಂಟ್ಗೆ ನೀವು ಜಮಾ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಷ್ಟು ದಿನಗಳ ಕಾಲ ಜಮಾ ಮಾಡ್ಬೇಕಾಗುತ್ತೆ ಅನ್ನೋದಾದ್ರೆ, ನೀವು ಆ ಒಂದು ಮಗುವಿಗೆ 18 ವರ್ಷ ಅಥವಾ 21 ವರ್ಷದವರೆಗೂ ಕೂಡ ಆ ಒಂದು ಮಗುವಿಗೆ 18 ವರ್ಷ ವಯಸ್ಸಾವರೆಗೂ ಕೂಡ ನೀವು ಆ ಒಂದು ಹಣನ ಜಮಾ ಮಾಡ್ತಾ ಹೋಗ್ಬೇಕಾಗುತ್ತೆ. ನೀವು ಕೇಳ್ಬೋದು, ಇಂತಿಷ್ಟೇ ಹಣನ ಜಮಾ ಮಾಡ್ಬೇಕಂತ ಏನಾದ್ರೂ ಇದೆಯಾ? ಖಂಡಿತವಾಗ್ಲೂ ಆ ರೀತಿಯಾಗಿಲ್ಲ. ನಿಮ್ಗೆ ಒಂದು ವರ್ಷಕ್ಕೆ ಕನಿಷ್ಠವಾಗಿ 250 ರೂಪಾಯಿಯಿಂದ ಅಥವಾ 500 ರೂಪಾಯಿ ಆಗಿರ್ಬೋದು, 1,000 ಆಗಿರ್ಬೋದು, 5,000 ಆಗಿರ್ಬೋದು, 10,000 ಆಗಿರ್ಬೋದು, ಈ ರೀತಿಯಾಗಿ ನೀವು ಪ್ರತಿ ತಿಂಗಳು ಬೇಕಾದ್ರೂ ಕೂಡ ಮಾಡ್ತಾ ಹೋಗ್ಬೋದು, ಅಥವಾ ಒಂದೇ ಸಲನೂ ಕೂಡ ಇಂತಿಷ್ಟು ಹಣ ಅಂತ ಜಮಾ ಮಾಡ್ತಾ ಹೋಗ್ಬೋದು. 18 ವರ್ಷ ಅಥವಾ 21 ವರ್ಷದ ತನಕನೂ ಕೂಡ ನೀವು ಜಮಾ ಮಾಡ್ತಾ ಹೋಗ್ಬೋದು. ಅದಾದ ನಂತರದಲ್ಲಿ ನಿಮ್ಗೆ ಸರ್ಕಾರದಿಂದ ಆ ಒಂದು ಏನು ನೀವು ನಿಮ್ಮ ಒಂದು ಹಣನ ಏನ್ ಜಮಾ ಮಾಡಿರ್ತೀರಾ ಆ ಒಂದು ಅಕೌಂಟ್ಗೆ, ಅದಕ್ಕೆ ಲೆಕ್ಕ ಹಾಕಿ 8.2% ಆಗಿ ಬಡ್ಡಿನ ಕೊಡ್ತಾರೆ. ಅಂದ್ರೆ ಒಂದು ವರ್ಷಕ್ಕೆ 8.2% ಆಗಿ ನಿಮ್ಗೆ ಆ ಒಂದು ಬಡ್ಡಿನ ಹಾಕ್ತಾರೆ. ಆ ಒಂದು ಬಡ್ಡಿನ ಹಾಕ್ಬಿಟ್ಟು ಅದಾದ ನಂತರದಲ್ಲಿ ನೀವು ವಿತ್ಡ್ರಾ ಮಾಡಬಹುದು. ಆದ್ರೆ ಈ ಒಂದು ವಿತ್ಡ್ರಾ ಮಾಡೋ ಒಂದು ಅಮೌಂಟ್ ಏನಿದೆ ಅಲ್ವಾ, ನೀವು ಪ್ರತಿ ಒಂದ್ರಲ್ಲೂ ಕೂಡ ನೋಡಿರ್ಬೋದು. ಅಂದ್ರೆ ಒಂದು ನೀವು ಸ್ಟಾಕ್ ಅಲ್ಲಿ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಆಗಿರ್ಬೋದು, ನೀವೇನಾದ್ರೂ ಕೂಡ ಹಣನ ರಿಟರ್ನ್ ನೀವೇನಾದ್ರೂ ಕೂಡ ಅದನ್ನು ಸ್ಟಾಕ್ ಮಾರಿ ನಾವು ತಗೊಳ್ತೀವಿ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ಬಟ್ ಇದಕ್ಕೆ ನಿಮ್ಮ ಒಂದು ಬಡ್ಡಿ 8.2% ಏನ್ ಬಡ್ಡಿ ಕೊಟ್ಟಿರ್ತೀರಾ ಆ ಒಂದು ಬಡ್ಡಿನ ಕೊಟ್ಟಿರ್ತಾರೆ, ಯಾವ್ದನ್ನು ಕೂಡ ಈ ಒಂದು ಟ್ಯಾಕ್ಸ್ ನ ಕಟ್ಟೋ ಹಾಗಿಲ್ಲ. ಇದು ತೆರಿಗೆ ಮುಕ್ತವಾಗಿರುತ್ತೆ. ಅಂದ್ರೆ ನೀವು ಯಾವುದೇ ರೀತಿಯಾದ ಒಂದು ಟ್ಯಾಕ್ಸ್ ನ ಹಾಕೋದಿಲ್ಲ. ಅದಕ್ಕೆ ನೀವು ಎಷ್ಟು ಹಣನ ಜಮಾ ಮಾಡಿರ್ತೀರಾ ಅದಕ್ಕೆ 8.2% ಆಗಿ ಬಡ್ಡಿನ ಸೇರಿಸಿ ಅದಾದ ನಂತರದ ಎಲ್ಲಾನು ಕೂಡ ವಿತ್ಡ್ರಾ ಮಾಡಬಹುದು. ಅಂದ್ರೆ ನೀವು ಇವಾಗ ಸ್ಟಾರ್ಟ್ ಮಾಡೋದಾದ್ರೆ ನೀವು ಆ ಒಂದು ಮಗುವಿಗೆ 10 ವರ್ಷದಿಂದ ಒಳಗಿರ್ಬೇಕಾಗುತ್ತೆ ಒಂದು ವಯಸ್ಸು. ಆ ರೀತಿಯಾಗಿ ನೀವು ಹೆಣ್ಮಗು ಆಗಿರ್ಬೇಕಾಗುತ್ತೆ, ಗಂಡ್ ಮಕ್ಳಿಗಿಲ್ಲ ಸ್ನೇಹಿತರೆ, ಹೆಣ್ಮಗು ಆಗಿರ್ಬೇಕಾಗುತ್ತೆ. ಆ ಒಂದು ಹೆಣ್ಣು ಮಗುವಿಗೆ ಆ ಒಂದು ಖಾತೆನ ಮಾಡಿಸ್ಬೇಕಾಗುತ್ತೆ. ಇದು ನಿಮ್ಗೆ ಏನಂತಂದ್ರೆ, ಈ ಒಂದು ಹೆಣ್ಮಗು 18 ವರ್ಷ ಅಥವಾ ಈ ಒಂದು 21 ವರ್ಷ ಆದ ನಂತರದಲ್ಲಿ ಆ ಒಂದು ಅವರ ಒಂದು ಭವಿಷ್ಯಕ್ಕೆ ಇದೊಂದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಹಣನ ತಗೊಂಡು ನೀವು ಆ ಒಂದು ಹೆಣ್ಮಗುವಿಗೆ ಮದುವೆ ಮಾಡ್ಬೋದು, ಅಥವಾ ಏನೋ ಬೇರೆ ಆ ಒಂದು ಎಜುಕೇಶನ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಆದ್ರೆ ನೀವು ಪ್ರತಿ ತಿಂಗಳು ಕೂಡ ಇಂತಿಷ್ಟು ಅಂತ ನೀವು ಹಣನ ಹಾಕೊಂಡು ಹೋದ್ರೆ ನಿಮ್ಗೆ ಬಡ್ಡಿನೂ ಕೂಡ ಸಿಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ನೀವು ಇವಾಗ ಬೇರೆಯವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಸ್ಟಾಕ್ ಗಳಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಇಲ್ಲಿ ಇನ್ವೆಸ್ಟ್ ಗಳನ್ನ ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ಮಗುವಿಗೆ ಅದರ ಒಂದು ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೋಸ್ಕರ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಈ ಒಂದು ಬಡತನದಲ್ಲಿ ಇರುವಂತಹ ಒಂದು ಕುಟುಂಬಗಳಿಗೆ ಇದು ತುಂಬಾನೇ ಒಳ್ಳೆ ಒಂದು ಅವಕಾಶ. ಯಾಕಂತಂದ್ರೆ ನೀವು ಪ್ರತಿ ತಿಂಗಳು ಕೂಡ ನೀವು ಏನು ಸಂಪಾದನೆ ಮಾಡ್ತೀರಾ ಅದರಲ್ಲಿ ಒಂದಿಷ್ಟು ಪರ್ಸೆಂಟ್ ಅಂತ ಒಂದು ಮಗುವಿನ ಒಂದು ಭವಿಷ್ಯಕ್ಕಾಗಿ ನೀವು ಈ ಒಂದು ಅಕೌಂಟ್ಗೆ ಹಾಕ್ತಾ ಹೋದ್ರೆ ನಿಮ್ಗೆ ಆ ಒಂದು ಮಗು ಬೆಳೆದ ನಂತರದಲ್ಲಿ ಆ ಒಂದು 18 ವರ್ಷ ಅಥವಾ ಒಂದು 21 ವರ್ಷ ಆದ ನಂತರದಲ್ಲಿ ಆ ಒಂದು ಹಣನ ನೀವು ತಗೋಬಹುದು. ಅದಾದ ನಂತರದಲ್ಲಿ ಅದು ತುಂಬಾನೇ ಹೆಲ್ಪ್ ಆಗೋದು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆನ ಮಾಡಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಇದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆ ಒಂದು ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಈ ಒಂದು ಜನನ ಪ್ರಮಾಣ ಪತ್ರ ಸ್ನೇಹಿತರೆ ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಗ್ರಾಮ ಪಂಚಾಯತಿಯಿಂದ ನೀಡಲಾಗುತ್ತದೆ. ಈ ಒಂದು ಮುನ್ಸಿಪಾಲಿಟಿ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಏನಿದೆಯಲ್ವಾ, ಕಾರ್ಪೊರೇಷನ್ ಅಥವಾ ಈ ಒಂದು ಗ್ರಾಮ ಪಂಚಾಯತಿಯಿಂದ ಆ ಒಂದು ಜನನ ಪ್ರಮಾಣ ಪತ್ರನ ಕೊಡ್ತಾರೆ. ಸೊ ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ, ಹೋಗಿ ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ಅದಾದ ನಂತರದಲ್ಲಿ ಪೋಷಕರ ಗುರುತಿನ ಪುರಾವೆ ಅಂತಂದ್ರೆ
ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಮತದಾರರ ಗುರುತಿನ ಚೀಟಿ ಆಗಿರ್ಬೋದು, ಇದರಲ್ಲಿ ಯಾವ್ದಾದ್ರು ಕೂಡ ಒಂದು ಆಗುತ್ತೆ. ಅಂದ್ರೆ ಪೋಷಕರು ಯಾರಿರ್ತಾರೆ ಅವರ ಒಂದು ಗುರುತಿನ ಚೀಟಿಗೋಸ್ಕರ ಇದೊಂದು ಆಗುತ್ತೆ. ಅದೇ ರೀತಿಯಾಗಿ ಪೋಷಕರ ಒಂದು ವಿಳಾಸ ಪುರಾವೆ, ಅಂದ್ರೆ ಪೋಷಕರು ಏನಿರ್ತಾರೆ ತಂದೆ ತಾಯಿ ಇರ್ಬೋದು, ಅವ್ರದ್ದು ಈ ಒಂದು ವಿಳಾಸ ಪುರಾವೆ ಅಂತಂದ್ರೆ ನಿಮ್ಗೆ ಅಡ್ರೆಸ್ ಪ್ರೂಫಿಗೋಸ್ಕರ ಯುಟಿಲಿಟಿ ಬಿಲ್ಗಳಾಗಿರ್ಬೋದು, ಅಂದ್ರೆ ವಿದ್ಯುತ್, ನೀರ್ ಬಿಲ್ಲು, ಗ್ಯಾಸ್ ಬಿಲ್ ಆಗಿರ್ಬೋದು, ಇದರಲ್ಲಿ ಯಾವ್ದಾದ್ರು ಕೂಡ ಒಂದಾಗುತ್ತೆ. ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು, ಯಾವ್ದಾದ್ರು ಕೂಡ ಒಂದಾದ್ರೂ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಅಂದ್ರೆ ಪೋಷಕರ ಪೋಷಕರ ಛಾಯಾಚಿತ್ರ ಬೇಕಾಗುತ್ತೆ. ಅಂದ್ರೆ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ನ ಒಂದು 2 ಫೋಟೋಸ್ಗಳು ಬೇಕಾಗುತ್ತೆ. ಅದೇ ರೀತಿಯಾಗಿ ಏನಾದ್ರೂ ಕೂಡ ಸಂಬಂಧದ ಪುರಾವೆಗೋಸ್ಕರ ಪೋಷಕರು ಜೈವಿಕ ಪೋಷಕರಲ್ಲದಿದ್ದರೆ ಸಂಬಂಧದ ಪುರಾವೆ, ಅಂದ್ರೆ ನೀವೇನಾದ್ರೂ ಸ್ವಂತ ಅವರ ಒಂದು ರಿಲೇಷನ್ಗಳಾಗಿದ್ದೇ ಇದ್ರೆ ಅದ್ರದ್ದು ನಿಮ್ಗೆ ಏನು ಜೈವಿಕ ಪೋಷಕರಲ್ಲದಿದ್ರೆ ಅದ್ರ ಒಂದು ಸಂಬಂಧದ ಒಂದು ಪುರಾವೆ ಬೇಕಾಗುತ್ತೆ. ಉದಾಹರಣೆಗೆ ದತ್ತು ಪ್ರಮಾಣ ಪತ್ರ ಆಗಿರ್ಬೋದು, ಅಗತ್ಯವಿರ್ಬೋದು, ಅಥವಾ ದತ್ತು ಪ್ರಮಾಣ ಪತ್ರ ನಿಮ್ಗೆ ಗೊತ್ತಿರ್ಬೋದು ಎಲ್ಲಿ ಮಾಡ್ಸೋದಂತ, ಅದನ್ನ ಬೇಕಾದ್ರೂ ಕೂಡ ನೀವು ಮಾಡಿಸ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದಾದ್ರೆ ಅಂಗವೈಕಲ್ಯ ಪ್ರಮಾಣ ಪತ್ರ. ಹೆಣ್ಣು ಮಗುವಿಗೆ ಅಂಗವೈಕಲ್ಯವಿದ್ದರೆ ಹೆಚ್ಚುವರಿ ಪ್ರಯೋಜನಗಳನ್ನು ಪಡೆಯಲು ಅಂಗವೈಕಲ್ಯ ಪ್ರಮಾಣ ಪತ್ರದ ಅಗತ್ಯವಿರಬಹುದು. ಅಂದ್ರೆ ಸ್ವಲ್ಪ ಇನ್ನೂ ಕೂಡ ಹೆಚ್ಚಿನಾಗಿ ನೀವು ಪ್ರಯೋಜನಗಳ ಪಡ್ಕೋಬೇಕು ಅನ್ನೋದಾದ್ರೆ, ಆ ಮಗು ಏನಾದ್ರೂ ಕೂಡ ಅಂಗವಿಕಲವಿದ್ರೆ ಅದರ ಒಂದು ಪ್ರಮಾಣ ಪತ್ರ ಕೂಡ ನಿಮ್ಗೆ ನೀವು ಸಲ್ಲಿಸಬೇಕಾಗುತ್ತೆ. ಆ ಒಂದು ಪ್ರಮಾಣ ಪತ್ರನ ಸಲ್ಲಿಸಿದ್ರೆ ನಿಮ್ಗೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಪ್ರಯೋಜನಗಳು ಸಿಗ್ಬಹುದು. ಅದೇ ರೀತಿಯಾಗಿ ನಾನು ಮೊದಲೇ ಹೇಳ್ದಾಗೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆನ ಅಂಚೆ ಕಚೇರಿಗಳಲ್ಲಿ ನೀವು ಮಾಡಿಸ್ಬೋದು. ಅಂದ್ರೆ ಅಂಚೆ ಕಚೇರಿ ಆಗಿರ್ಬೋದು, ಅಧಿಕೃತ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅದಾದ ನಂತರದಲ್ಲಿ ಆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ನೀವು ಆ ಖಾತೆನ ಮಾಡಿಸ್ಬೇಕಾಗುತ್ತೆ. ಇದನ್ನು ತುಂಬಾನೇ ಯೂಸ್ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ನೀವು ಪ್ರತಿ ತಿಂಗಳು ಕೂಡ ಏನು ಸಂಪಾದನೆ ಮಾಡ್ತೀರಾ ಅದರಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಹೆಣ್ಮಗುವಿಗೆ ನೀವು ಇಡ್ತಾ ಹೋದ್ರೆ ಸಾಕು. ನಂತರದಲ್ಲಿ ಆ ಮಗು ಏನಾದ್ರೂ ದೊಡ್ಡದಾದ ನಂತರದಲ್ಲಿ 18 ವರ್ಷ ಅಥವಾ 21 ವರ್ಷ ಆದ ನಂತರದಲ್ಲಿ ಆ ಮಗುವಿಗೆ ತುಂಬಾನೇ ಯೂಸ್ ಆಗುತ್ತೆ, ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದರಲ್ಲಿ ಸ್ನೇಹಿತರೆ ಯಾವುದೇ ಒಂದು ವರ್ಗಕ್ಕೆ ಅಂತೂ ಅನ್ನೋದೇನಿಲ್ಲ, ಎಲ್ಲಾ ವರ್ಗಗಳು ಕೂಡ ಈ ಸ್ಕೀಮ್ ನ ನೀವು ಉಪಯೋಗಿಸ್ಕೋಬಹುದು. ಎಲ್ಲಾ ವರ್ಗದವರಿಗೂ ಕೂಡ ಈ ಸ್ಕೀಮ್ ಇರುವಂತದ್ದು. ಎಲ್ಲಾ ವರ್ಗದ ಹೆಣ್ಣು ಮಗುವಿಗೆ 10 ವರ್ಷದಿಂದ ಒಳಗಿರ್ಬೇಕಾಗುತ್ತೆ ಹೆಣ್ಣು ಮಗುವಿನ ವಯಸ್ಸು, ಅಂತವ್ರು ಎಲ್ರು ಕೂಡ ಈ ಖಾತೆನ ಮಾಡಿಸ್ಬೋದು. ಅಥವಾ ಬಡವರು, ಶ್ರೀಮಂತರು, ಅಂತವ್ರು ಇಂಥವ್ರು ಆ ರೀತಿಯಾಗಿ ಏನು ಇಲ್ಲ, ಎಲ್ರು ಬೇಕಾದ್ರೂ ಮಾಡಿಸ್ಬೋದು. ನಿಮ್ಮ ಕೆಪಾಸಿಟಿಗೆ ತಕ್ಕನಾಗಿ 250 ರೂಪಾಯಿಯಿಂದ ಹಿಡಿದು 1.5 ಲಕ್ಷ ತನಕನೂ ಕೂಡ ಈ ಅಕೌಂಟ್ಗೆ ಜಮಾನ ಮಾಡ್ತಾ ಹೋಗ್ಬೇಕಾಗುತ್ತೆ. ನೀವು ಹಣ ನೀವು ಎಷ್ಟೆಲ್ಲ ಜಮಾ ಮಾಡ್ತಾ ಹೋಗ್ತೀರಾ, ಅದಾದ ನಂತರದಲ್ಲಿ 18 ವರ್ಷ ಅಥವಾ 21 ವರ್ಷಕ್ಕೆ ಆ ಮಗುವಿಗೆ ಏಜ್ ಆದ ನಂತರದಲ್ಲಿ ಆ ಹಣನ ನೀವು ವಿತ್ಡ್ರಾ ಮಾಡಬಹುದು. ಜೊತೆಗೆ 8.2% ಬಡ್ಡಿನೂ ಕೂಡ ಸೇರಿ ನೀವು ವಿತ್ಡ್ರಾನ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸಪೋಸ್ ಏನಾದ್ರು ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅನ್ನೋದಾದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಶೇರ್ ಮಾಡ್ತೀನಿ. ಅದೇ ರೀತಿಯಾಗಿ ಇದೇ ರೀತಿಯಾದ ಹೊಸ ವಿಡಿಯೋಗಳು ನಿಮ್ಗೆ ಸಿಗ್ಬೇಕು ಅನ್ನೋದಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಯೂಟ್ಯೂಬ್ ಅಲ್ಲಿ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.